ನಿಮ್ಮೂರ ಸುದ್ದಿಯ ಜೊತೆಗೆ ದೇಶ ವಿದೇಶದ ಸಮಾಚಾರ ಇಡೀ ದಿನ ಏನೇನಾಯಿತು ಅನ್ನೋದರ ಸಂಪೂರ್ಣ ಚಿತ್ರವನ್ನ ಕೇವಲ 10 ನಿಮಿಷದಲ್ಲಿ ಕಟ್ಟಿಕೊಡ್ತಿದ್ದೀವಿ. ಈಗ ನಿಮಿಷ 10 ಸುದ್ದಿ 50. 78ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಗಂಗಾವತಿ ಸಜ್ಜು. ಸಾಹಿತ್ಯ ನುಡಿ ಜಾತ್ರೆಗೆ ಕ್ಷಣಗಣನೆ ಆರಂಭ. ನವವಧುವಿನಂತೆ ಸಿಂಗಾರಗೊಂಡಿದೆ ಭತ್ತದ ನಗರಿ. ಮೈಸೂರಿನಿಂದ ಕೊಪ್ಪಳಕ್ಕೆ ಪ್ರಯಾಣ ಬೆಳೆಸಿದ ಸಮ್ಮೇಳನಾಧ್ಯಕ್ಷ ಸಿಪಿ ಕೃಷ್ಣಕುಮಾರ್. ಕೇಂದ್ರ ಗೃಹ ಸಚಿವ ಪಿ ಚಿದಂಬರಂಗೆ ಚುಚ್ಚಿಕೊಂಡ 2G ಸೂಚಿ. ತರಂಗಾಂತರ ಹಗರಣಕ್ಕೆ ಸಂಬಂಧಿಸಿದ ಸುಬ್ರಹ್ಮಣ್ಯ ಸ್ವಾಮಿ ಅರ್ಜಿ ವಿಚಾರಣೆಗೆ ಸಿಬಿಐ ವಿಶೇಷ ನ್ಯಾಯಾಲಯ ಅಸ್ತು. ಡಿಸೆಂಬರ್ 17ರಿಂದ ವಿಚಾರಣೆ ಆರಂಭ. ಶ್ರೀರಾಮುಲು ಗೆಲುವಿನೊಂದಿಗೆ ರಾಜ್ಯ ರಾಜಕೀಯ ಬೆಳವಣಿಗೆ ಚುರುಕು. 5 ಪಕ್ಷೇತರ ಶಾಸಕರಿಂದ ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯ ಭೇಟಿ. ಸರ್ಕಾರ ಅಸ್ಥಿರಗೊಳಿಸಲು ಮತ್ತೆ ಶುರುವಾಯಿತಾ ಕುದುರೆ ವ್ಯಾಪಾರ. ಆಸ್ಟ್ರೇಲಿಯಾಗೆ ಪ್ರಯಾಣ ಬೆಳೆಸಿದ ಟೀಂ ಇಂಡಿಯಾ. ಮೊದಲ ಬ್ಯಾಚ್ನಲ್ಲೇ ಕಾಂಗರೂ ನಾಡಿಗೆ ತೆರಳಿದ ಸಚಿನ್ ದ್ರಾವಿಡ್. ಮುಂಬೈನಿಂದ ಕ್ಯಾನ್ಬರಾ ವಿಮಾನ ಹತ್ತಿದ ಧೋನಿ ಬಾಯ್ಸ್. ಜನರ ಪ್ರಾಣದೊಂದಿಗೆ ಚೆಲ್ಲಾಟ ಆಡಿದ ಪಾಕ್ ವಿರುದ್ಧ ಕರ್ಜಾಯಿ ಗರಂ. ಪಾಕಿಸ್ತಾನದಿಂದ ವಿವರಣೆ ಕೇಳಿದ ಅಫ್ಘಾನಿಸ್ತಾನ. ಆತ್ಮಹತ್ಯೆ ದಾಳಿಗೆ ಕಾರಣ ಹೇಳಿ ಎಂದ ಅಫ್ಘಾನ್ ಅಧ್ಯಕ್ಷ ಹಮೀದ್ ಕರ್ಜಾಯಿ. ರಾಜ್ಯಾದ್ಯಂತ ಹನುಮ ಜಯಂತಿ ಸಂಭ್ರಮ. ರಾಮಭಕ್ತ ಹನುಮಂತನ ಪೂಜೆಗೆ ಹರಿದು ಬಂದ ಜನಸಾಗರ. ಆಂಜನೇಯ ಸ್ವಾಮಿ ಸನ್ನಿಧಿಯಲ್ಲಿ ದಿನವಿಡೀ ವಿಶೇಷ ಪೂಜೆ ಪ್ರಾರ್ಥನೆ. ವಿಧಾನಸಭೆಯಲ್ಲಿ ಸಿದ್ದು ಗದ್ದಲ. ರಾಜ್ಯಪಾಲರ ವಿರುದ್ಧ ಈಶ್ವರಪ್ಪ ಹೇಳಿಕೆಗೆ ಕಿಡಿ. ಈಶ್ವರಪ್ಪ ಅವರನ್ನ ಸದನದಿಂದ ಹೊರಗಟ್ಟಲು ವಿಪಕ್ಷ ನಾಯಕನ ಪಟ್ಟು. ಕೆಲಕಾಲ ಸ್ಥಗಿತಗೊಂಡ ವಿಧಾನಸಭೆ ಅಧಿವೇಶನ. ಕಾಡಿನಲ್ಲಿರಬೇಕಾದ ಜಿಂಕೆ ಮರಿ ನಾಡಿನಲ್ಲೇ ಠಿಕಾಣಿ. ಇದು ಸಕಲೇಶಪುರದ ಬ್ಯಾಕ್ರವಳ್ಳಿಯ ವಿಶೇಷ. ಬೇಜಾರಾದ್ರೆ ಕಾಡಿಗೆ ಹೋಗಿ ಮತ್ತೆ ಮನೆಗೆ ಮರಳುವ ಅಪರೂಪದ ಹರಿಣಿ. ಉತ್ತರ ಕರ್ನಾಟಕದ 13 ಜಿಲ್ಲೆಗಳಲ್ಲಿ ದಾಳಿಂಬೆ ಬೆಳೆ ನಷ್ಟ. ದುಂಡಾಣು ರೋಗಕ್ಕೆ ತುತ್ತಾದ ದಾಳಿಂಬೆ. ಬೆಳೆಗಾರರು, ಶಾಸಕರು, ಸಚಿವರಿಂದ ಸಿಎಂ ಜೊತೆ ಸಮಾಲೋಚನೆ. ಸಹಕಾರಿ ಬ್ಯಾಂಕಿನಲ್ಲಿ ರೈತರ ಸಾಲದ ಬಡ್ಡಿ ಮನ್ನಾಕ್ಕೆ ಸರ್ಕಾರದ ಒಪ್ಪಿಗೆ. ಸಹಕಾರಿ ಸಚಿವ ಲಕ್ಷ್ಮಣ ಸವದಿ ಹೇಳಿಕೆ. ತೆರೆಗಪ್ಪಳಿಸಿದ ವಿಷ್ಣುವರ್ಧನ. ಸಾಹಸ ಸಿಂಹನಾದ ಸುದೀಪ್. ಸಿಂಹದ ಮರಿ ಸೈನ್ಯಕ್ಕೆ ಮನಸೋತ ಜನ. ಅಭಿಮಾನಿಗಳಿಂದ ಸಂಭ್ರಮಾಚರಣೆ. ದ್ವಾರಕೀಶ್ ನಿರ್ಮಾಣದ ಚಿತ್ರಕ್ಕೆ ಜನ ಖುಷ್. ಪರ್ಯಾಯ ಮಾರುಕಟ್ಟೆ ವ್ಯವಸ್ಥೆಗೆ ರೈತರ ಆಗ್ರಹ. ರಾಯಚೂರಿನಲ್ಲಿ ಬೀದಿಗಿಳಿದ ರೈತರು. ಹತ್ತಿ ಮಾರುಕಟ್ಟೆಯಲ್ಲಿ ತರಕಾರಿ ಇಟ್ಟು ಪ್ರತಿಭಟನೆ. ಕಾಶ್ಮೀರದ ಪ್ರತ್ಯೇಕವಾದಿ ಹೋರಾಟಗಾರನಿಗೆ ಐಎಸ್ಐ ನಂಟು. ಸೈಯದ್ ಗುಲಾಂ ನಬಿ ಫೈಗೆ ಪಾಕಿಸ್ತಾನದ ಕುಮ್ಮಕ್ಕು. ಅಮೆರಿಕ ನ್ಯಾಯಾಲಯದಿಂದ ರಟ್ಟಾಯಿತು ಗುಟ್ಟು. ಅರಬ್ಬಿ ಸಮುದ್ರಕ್ಕೆ ನೇತ್ರಾವತಿ ನದಿ ಮೂಲಕ ಅಳವಡಿಸಲಾಗುತ್ತಿರುವ ಪೈಪ್ಲೈನ್ ಕಾಮಗಾರಿಗೆ ವ್ಯಾಪಕ ವಿರೋಧ. ಪರಿಸರ ಇಲಾಖೆಗಳಿಂದ ನೋಟಿಸ್ ಬಂದ ನಂತರವೂ ಮುಂದುವರಿಯುತ್ತಿರುವ ಕಾಮಗಾರಿ ವಿರೋಧಿಸಿ ಸ್ಥಳೀಯರ ಪ್ರತಿಭಟನೆ. ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಅಧಿಕಾರಿಗಳ ಕಂಟಕ. ಭೂಮಿ ಡಿನೋಟಿಫಿಕೇಶನ್ ಶುರು ಹಚ್ಚಿಕೊಂಡ ಮಹಾಶಯರು. ಬಿಡಿಎ ಯೋಜನೆ ನೀಲನಕಾಶೆಗೆ ಅಧಿಕಾರಿಗಳು ಕನ್ಸಲ್ಟೆನ್ಸಿ. ಕಿಂಗ್ಫಿಷರ್ ಏರ್ ಇಂಡಿಯಾಗೆ ಮತ್ತಷ್ಟು ಸಂಕಷ್ಟ. ಸೇವಾ ತೆರಿಗೆ ಪಾವತಿಸದಕ್ಕೆ ಪ್ರಮುಖ ಬ್ಯಾಂಕ್ ಖಾತೆ ಸ್ಥಗಿತ. 100 ಕೋಟಿ ರೂಪಾಯಿ ಸೇವಾ ತೆರಿಗೆ ಬಾಕಿ ಉಳಿಸಿಕೊಂಡಿರುವ ಇಂಡಿಯನ್ ಏರ್ಲೈನ್ಸ್ಗೆ 6 ಬ್ಯಾಂಕ್ಗಳು ಗುಡ್ ಬೈ. ಕಿಂಗ್ಫಿಷರ್ಗೆ 7 ಬ್ಯಾಂಕ್ನಿಂದ ಕೊಕ್. ಲೋಕಾಯುಕ್ತರಾಗಿ ಬನ್ನೂರ್ಮಠ್ ನೇಮಕಕ್ಕೆ ಬಿಗಿಪಟ್ಟು. ಮಾಜಿ ಸಿಎಂ ಯಡಿಯೂರಪ್ಪ ಅವರಿಂದ ರಾಜ್ಯಪಾಲರಿಗೆ ಪತ್ರ. ವಠಾರದಂತಾಗಿರುವ ಬೆಳಗಾವಿ ಜಿಲ್ಲಾಡಳಿತ. ಬೇಡಿಕೆಗಾಗಿ ಧರಣಿ ನಡೆಸುವವರ ಬಿಡಾರ. ಹಳ್ಳಿ ಬೀದಿಯಾಗಿರುವ ಡಿಸಿ ಕಚೇರಿ. ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲೇ ಅಡುಗೆ ಸ್ನಾನ. ಬರಪೀಡಿತ ಗದಗ್ನಲ್ಲಿ ಲೋಡ್ ಶೆಡ್ಡಿಂಗ್ ಹಾವಳಿ. ಬೆಳೆದ ಬೆಳೆ ಉಳಿಸಿಕೊಳ್ಳಲು ರೈತರ ಹರಸಾಹಸ. ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದ ಅವಳಿ ಬಾಂಬ್ ಸ್ಫೋಟಕ್ಕೆ ತುಮಕೂರಿನ ಮಾಜಿ ಕಾಂಗ್ರೆಸ್ ಶಾಸಕ ಶಫಿ ಅಹಮದ್ ಮನೆಯಲ್ಲೇ ಸಂಚು. ಹಿಂದೂ ಜಾಗರಣಾ ವೇದಿಕೆ ಆರೋಪ. ವಿಚಾರಣೆಗೆ ಆಗ್ರಹ. ಐಶ್ವರ್ಯ ರೈ ಮುಂದಿನ ಚಿತ್ರಕ್ಕೆ ಶಾರುಖ್ ಸಾಥ್. ಸಂಜಯ್ ಬನ್ಸಾಲಿ ಚಿತ್ರಕ್ಕೆ ಅಖಾಡ ಸಜ್ಜು. 6 ತಿಂಗಳಲ್ಲೇ ಮತ್ತೆ ಬಾಲಿವುಡ್ಗೆ ಎಂಟ್ರಿ ಕೊಡಲಿರುವ ಮಾಜಿ ವಿಶ್ವಸುಂದರಿ. ದತ್ತಪೀಠದಲ್ಲಿ ದತ್ತ ಜಯಂತಿ ಆರಂಭ. ಚಿಕ್ಕಮಗಳೂರು ನಗರ ಬಿಜೆಪಿ ಮಹಿಳಾ ಮೋರ್ಚಾ ಆಶ್ರಯದಲ್ಲಿ ಸಂಕೀರ್ತನ ಯಾತ್ರೆ. ಬೋಳರಾಮೇಶ್ವರ ದೇವಾಲಯದಲ್ಲಿ ಭಜನೆ ಕೀರ್ತನೆ. ದಿನಗೂಲಿ ನೌಕರರನ್ನ ಕೆಲಸದಿಂದ ವಜಾ ಮಾಡಿದ್ದಕ್ಕೆ ಖಂಡನೆ. ಕೋಲಾರ ನಗರಸಭೆಯಲ್ಲಿ ದಿನಗೂಲಿ ನೌಕರರಿಂದ ಪ್ರತಿಭಟನೆ. ಪೌರಾಯುಕ್ತರಿಗೆ ಕಚೇರಿಯಲ್ಲಿಯೇ ದಿಗ್ಬಂಧನ ಹಾಕಿ ಧರಣಿ. ಬಾಗಲಕೋಟೆಯ ಚಿಕ್ಕಾಲಗುಂಡಿ ಗ್ರಾಮದಲ್ಲಿ ಲಕ್ಷ ದೀಪೋತ್ಸವ. ಗ್ರಾಮದೇವರಾದ ಮಾರುತೇಶ್ವರನ ಸನ್ನಿಧಾನದಲ್ಲಿ ಕಾರ್ತಿಕೋತ್ಸವ. ಮದುವೆಗಾದರೂ ಸೈ, ಮುಂಚೆಗಾದರೂ ಜೈ. ಭಟ್ಕಳದಲ್ಲೊಂದು ವಿಶಿಷ್ಟವಾದ ವಾದ್ಯ ಮೇಳ. ಒಂದೇ ಕುಟುಂಬಕ್ಕೆ ಸೇರಿದ ಸಹೋದರ ಸಹೋದರಿಯರಿಂದ ವಾದ್ಯನಾದ.
ಗೂಗಲ್ ಡೂಡಲ್ನಿಂದ ಡಿಯಾಗೋ ರಿವೇರಿಯಾ ಹುಟ್ಟುಹಬ್ಬದ ಸಂಭ್ರಮ. ಮೆಕ್ಸಿಕೋದ ಫೈಟಿಂಗ್ ದಿಗ್ಗಜನ 125ನೇ ವರ್ಷದ ನೆನಪು. ಗೂಗಲ್ ಬಳಿ ಇದೆ 1000 ಡೂಡಲ್. ಬೆಳಗಾವಿ ಮಹಾನಗರ ಪಾಲಿಕೆ ಸೂಪರ್ ಸೀಡ್ಗೆ ಒತ್ತಾಯಿಸಿ ಕನ್ನಡಪರ ಸಂಘಟನೆಗಳಿಂದ ರಾಜಭವನ ಮುತ್ತಿಗೆ ಯತ್ನ. ರಾಜಧಾನಿಯಲ್ಲಿ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಹೋರಾಟ. ಪೊಲೀಸರಿಂದ ಕನ್ನಡ ಕಾರ್ಯಕರ್ತರ ಬಂಧನ. ಶಾಸಕ ಶ್ರೀರಾಮುಲುರಿಂದ ಜೀವದ ಗೆಳೆಯ ಜನಾರ್ದನ್ ರೆಡ್ಡಿ ಭೇಟಿ. ಹೈದರಾಬಾದ್ನ ಚಂಚಲಗೂಡ ಜೈಲಿನಲ್ಲಿ ಸ್ನೇಹಿತನೊಂದಿಗೆ ಚರ್ಚೆ. ಜೈಲಿನಲ್ಲೇ ನಡೆಯಿತು ರಾಜಕೀಯ ಲೆಕ್ಕಾಚಾರ. ಸ್ವಾಭಿಮಾನಿಗೆ ಹಲವು ಶಾಸಕರ ಸಾಥ್. ಜೊಯ್ಡಾದ ಕಾಂಗ್ರೆಸ್ ಸಭೆಯಲ್ಲಿ ಕನ್ನಡ ದ್ರೋಹ. ಜೊಯ್ಡಾವನ್ನ ಗೋವಾಕ್ಕೆ ಸೇರಿಸಬೇಕು ಅಂದ ಭೂಪರು. ಸಭೆಗೆ ಮಾಜಿ ರಾಜ್ಯಾಧ್ಯಕ್ಷ ಅರವಿಂದ್ ದೇಶಪಾಂಡೆ ಪೌರೋಹಿತ್ಯ. ಮರಾಠಿಯಲ್ಲೇ ಮಾತನಾಡಿದ ಮಾಜಿ ಸಚಿವ. ನೂತನ ಮರಳು ನೀತಿ ವಿರೋಧಿಸಿ ಮಾಜಿ ಶಾಸಕ ಎಂಕೆ ಸೋಮಶೇಖರ್ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ. ಬೀದಿಗಿಳಿದ ಮರಳು ಕಾರ್ಮಿಕರು, ಲಾರಿ ಮಾಲೀಕರು. ಲೋಕೋಪಯೋಗಿ ಇಲಾಖೆಗೆ ಬೀಗ ಜಡಿದು ಘೋಷಣೆ. ಮೈಸೂರು ಹುಣಸೂರು ಹೆದ್ದಾರಿ ತಡೆದು ಪ್ರತಿಭಟನೆ. ಗೃಹ ಸಚಿವ ಚಿದಂಬರಂಗೆ 2G ಸಂಕಟ. ಚಿದು ರಾಜೀನಾಮೆಗೆ ಪ್ರತಿಪಕ್ಷಗಳ ಪಟ್ಟು. ಎ ರಾಜರಂತೆ ಚಿದಂಬರಂ ಅವರನ್ನ ಮಂತ್ರಿಮಂಡಲದಿಂದ ದೂರ್ಬಿಡಿ ಅಂತಿದ್ದಾರೆ ಬಿಜೆಪಿ ನಾಯಕಿ ಸುಷ್ಮಾ ಸ್ವರಾಜ್. ರಾಜ್ಯಾದ್ಯಂತ ಅಪೆಕ್ಸ್ ಬ್ಯಾಂಕ್, ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ ಬಂದ್. ತೆರಿಗೆ ವಿನಾಯಿತಿಗೆ ಆಗ್ರಹಿಸಿ ಪ್ರತಿಭಟನೆ. ವರಮಾನ ತೆರಿಗೆ ಕಾಯ್ದೆಯಡಿ ತೆರಿಗೆ ವಿನಾಯಿತಿ ಮರುಸ್ಥಾಪನೆಗೆ ಆಗ್ರಹ. ಗೊಂದಲದ ಗೂಡಾದ ವಿಧಾನಸಭೆ ಕಲಾಪ. ಈಶ್ವರಪ್ಪ ವಿರುದ್ಧ ವಿಪಕ್ಷಗಳ ಗುಡುಗು. ಕೈಪಾಳಯಕ್ಕೆ ಕಮಲದ ತಿರುಗೇಟು. ಗದ್ದಲದಲ್ಲೇ ಮುಗಿದು ಹೋಯಿತು ದಿನದ ಅಧಿವೇಶನ. ಗುರುವಿನ ಸಹಾಯವಿಲ್ಲದೆ ಯೋಗ ಕಲಿಯುವ ಛಲ. ಯೋಗಕ್ಕಾಗಿ ವಿದ್ಯಾಭ್ಯಾಸ ತ್ಯಾಗ. ಹುಬ್ಬಳ್ಳಿಯ ಶಂಭುಲಿಂಗ ಮಡ್ಡಿ ಸಾಧನೆಗೆ ಸಾಟಿಯಿಲ್ಲ. ಕಳಂಕಿತರ ಆರೋಪಕ್ಕೆ ಪ್ರತಿಕ್ರಿಯಿಸಲಾರೆ. ಮಾಜಿ ಸಿಎಂ ಯಡಿಯೂರಪ್ಪ ಹೇಳಿಕೆಗೆ ರಾಜ್ಯಪಾಲರ ತಿರುಗೇಟು. ಈಶ್ವರಪ್ಪನವರ ಹೇಳಿಕೆಗೂ ಹಂಸರಾಜ್ ಭರದ್ವಾಜ್ ಗುಡುಗು. ಭೂ ಹಗರಣದ ಆರೋಪ ಎದುರಿಸ್ತಾ ಇರೋ ಮಾಜಿ ಸಚಿವ ಕೃಷ್ಣಯ್ಯ ಶೆಟ್ಟಿಗೆ ಸ್ವಲ್ಪ ರಿಲೀಫ್. ಹೈಕೋರ್ಟ್ನಿಂದ 2ನೇ ಖಾಸಗಿ ದೂರಿಗೂ ಷರತ್ತುಬದ್ಧ ಜಾಮೀನು. ಸಂಕಟದಲ್ಲಿ ಯಾದಗಿರಿ ನಗರಸಭೆ. ಅಧ್ಯಕ್ಷೆ ನಾಗರತ್ನ ಅನ್ಪುರ್ ವಿರುದ್ಧ ಅವಿಶ್ವಾಸ ಮಂಡನೆ. ಜೆಡಿಎಸ್ಗೆ ಮುಖಭಂಗ. ಕಾಂಗ್ರೆಸ್ ಜೆಡಿಎಸ್ ಸದಸ್ಯರಿಂದಲೇ ಅಧ್ಯಕ್ಷರಿಗೆ ವಿರೋಧ. ಪುಟಿನ್ ವಿರುದ್ಧ ರಷ್ಯಾದಲ್ಲಿ ಮುಂದುವರಿದ ಪ್ರತಿಭಟನೆ. ವಿರೋಧಿಗಳ ವಿರುದ್ಧ ಸಿಡಿದೆದ್ದ ಅಧ್ಯಕ್ಷ. ಪ್ರತಿಭಟನೆಯ ಹಿಂದೆ ಅಮೆರಿಕ ಕುಮ್ಮಕ್ಕಿದೆ ಅಂದ್ರು ಪುಟಿನ್. 4 ಮದುವೆಯಾದ ಭೂಪನಿಗೆ ಬಿತ್ತು ಏಟು. 4ನೇ ಪತ್ನಿ ಪೋಷಕರಿಂದ ಸಖತ್ ಉಡುಗೊರೆ. ದಾವಣಗೆರೆಯ ನಿಟ್ಟುವಳ್ಳಿಯಲ್ಲಿ ಘಟನೆ. ಬೆಂಗಳೂರಿನಲ್ಲಿ ಮತ್ತೊಂದು ಅಗ್ನಿ ಅವಘಡ. ಪೀಣ್ಯ ಬಳಿಯ ರಾಜಗೋಪಾಲ್ ನಗರದಲ್ಲಿನ ಚಪ್ಪಲಿ ತಯಾರಿಕಾ ಕಾರ್ಖಾನೆಗೆ ಬೆಂಕಿ. ಲಕ್ಷಾಂತರ ಮೌಲ್ಯದ ಉತ್ಪನ್ನ ನಾಶ. ಫೇಸ್ಬುಕ್ ವಿನ್ಯಾಸಗಾರನ ಖಾತೆಗೆ ಕನ್ನ. ಮಾರ್ಕ್ ಜುಕ್ಬರ್ಗ್ ಖಾತೆಯಿಂದ ಫೋಟೋ ಎಗರಿಸಿದ ಚೋರರು. ಗರ್ಲ್ಫ್ರೆಂಡ್ ಜೊತೆಗಿನ ಫೋಟೋ ನೆಟ್ನಲ್ಲಿ ಬಿಟ್ಟ ಹ್ಯಾಕರ್ಗಳು. ಬರೋಬ್ಬರಿ 12 ಕೋಟಿ ರೂಪಾಯಿ ನುಂಗಿದ ಪಾಲಿಕೆ ಗುಮಾಸ್ತ. ಕೊನೆಗೂ ಲೋಕಾಯುಕ್ತ ಬಲೆಗೆ ಬಿದ್ದ ಉಜ್ಜಯಿನಿ ಮುನ್ಸಿಪಲ್ ಕಾರ್ಪೊರೇಷನ್ ಪ್ಯೂನ್. ಲೋಕಾಯುಕ್ತರ ವಶಕ್ಕೆ 6 ಲ್ಯಾಪ್ಟಾಪ್, 10 ಮೊಬೈಲ್. ನರಭಕ್ಷಕ ಚಿರತೆ ಹಾವಳಿಗೆ ಬೇಸತ್ತ ಜನತೆ. ಅರಣ್ಯಾಧಿಕಾರಿಗಳ ವಿರುದ್ಧ ಅರಕಲಗೂಡಿನ ಸಂತೆಮರೂರು ಗ್ರಾಮಸ್ಥರ ಪ್ರತಿಭಟನೆ. ಚಿರತೆ ಹಿಡಿಯಲು ವಿಫಲರಾದ ಅಧಿಕಾರಿಗಳ ವಿರುದ್ಧ ಆಕ್ರೋಶ. ವೇತನ ತಾರತಮ್ಯ ನಿವಾರಣೆಗೆ ಆಗ್ರಹಿಸಿ ಬಿಜಾಪುರದಲ್ಲಿ ಉಪನ್ಯಾಸಕರ ಪ್ರತಿಭಟನೆ. ಪದವಿ ಪೂರ್ವ ಕಾಲೇಜುಗಳ ಉಪನ್ಯಾಸಕರಿಂದ ಬೋಧನೆ ಸ್ಥಗಿತ. ಯುರೇನಿಯಂ ಗಣಿಗಾರಿಕೆ ವಿರುದ್ಧ ಹೋರಾಟ. ಶಹಾಪುರ ತಾಲೂಕಿನ ಗೋಗೆ ಜನರಿಂದ ಆಂದೋಲನ. ಹೋರಾಟಕ್ಕೆ ಧ್ವನಿಗೂಡಿಸಿದ ಸಚಿವ ರಾಜುಗೌಡ. ಅಪರೂಪದ ಅಂಚೆ ಚೀಟಿ ಸಂಗ್ರಾಹಕ. ಹಕ್ಕಿ ಸ್ಟಾಂಪ್ ಹೆಕ್ಕಿಟ್ಟ ಸಾಧಕ. ಗಿನ್ನಿಸ್ ದಾಖಲೆಯ ಹೊಸ್ತಿಲಲ್ಲಿ ಬ್ರಹ್ಮಾವರದ ಡೇನಿಯಲ್ ಮೊಂತೆರೋ. ಸಲ್ಮಾನ್ ಖಾನ್ಗೆ ಆಡಿ ಕಾರ್ ಉಡುಗೊರೆ. ಬಾಡಿಗಾರ್ಡ್ ಚಿತ್ರದ ಯಶಸ್ಸಿಗೆ ಸಿಕ್ಕ ಗಿಫ್ಟ್. ಚಿತ್ರದಲ್ಲಿ ಇದೇ ಕಾರ್ ಬಳಸಿದ್ದ ಸಲ್ಮಾನ್. ಕುಡ್ಲ ಕಲಾಮೇಳದ ಪ್ರತಿಮೆ ಧ್ವಂಸ. ಮಂಗಳೂರಿನ ಬಳ್ಳಾಲ್ಬಾಗ್ನಲ್ಲಿ ಕಿಡಿಗೇಡಿಗಳ ಕೃತ್ಯ. ಕಲಾಮೇಳದ ಪ್ರಚಾರಕ್ಕಾಗಿ ಪ್ರತಿಷ್ಠಾಪನೆಯಾಗಿದ್ದ ಪ್ರತಿಮೆ. ವೇತನ ತಾರತಮ್ಯ ನೀತಿ ವಿರೋಧಿಸಿ ರಾಜ್ಯ ಪದವಿ ಪೂರ್ವ ಕಾಲೇಜು ಉಪನ್ಯಾಸಕರ ಸಂಘದಿಂದ ಪ್ರತಿಭಟನೆ. ರಾಜಧಾನಿಯಲ್ಲಿ ತರಗತಿ ಬಹಿಷ್ಕರಿಸಿ ಬೀದಿಗಿಳಿದ ಉಪನ್ಯಾಸಕರು. ವಿಂಡೀಸ್ ವಿರುದ್ಧ ವೀರಾವೇಶ. ಇಂದೋರ್ನಲ್ಲಿ ಭರ್ಜರಿ ದ್ವಿಶತಕ ದಾಖಲಿಸಿದ ವೀರೇಂದ್ರ ಸೆಹ್ವಾಗ್. ಸಚಿನ್ ದಾಖಲೆ ಮುರಿದೋಯ್ತು. ಹೊಸದೊಂದು ವಿಶ್ವ ದಾಖಲೆ ಸೃಷ್ಟಿಯಾಯಿತು. ಮತ್ತೆ ನಲುಗಿದ ಷೇರುಪೇಟೆ. 430 ಅಂಕ ಕಳ್ಕೊಂಡ ಸೆನ್ಸೆಕ್ಸ್.
ನಿಫ್ಟಿಗೂ 130 ಪಾಯಿಂಟ್ ನಷ್ಟ. 16,448 ಅಂಕಗಳಲ್ಲಿ ಮುಂಬೈ ಷೇರುಪೇಟೆ ವಹಿವಾಟು ಅಂತ್ಯ. ರಾಷ್ಟ್ರೀಯ ಷೇರುಪೇಟೆ 4,932 ಪಾಯಿಂಟ್ಗಳಲ್ಲಿ ಸ್ಥಿರ.